ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ 17ನೇ ಅಧ್ಯಾಯ. ಬೃಂದಾವನ ಸೇರಿದ ರಾಯರ ಮಹಿಮೆಗಳು. ಬೃಂದಾವನಸ್ಥರಾದ ಮೇಲೆ ಮಂತ್ರಾಲಯದಲ್ಲಿ ಆಷಾಢ, ಭಾದ್ರಪದ, ಶೂನ್ಯಮಾಸ ಎಂದು ಯಾವುದನ್ನೂ ಲೆಕ್ಕಿಸದೆ ದಿನರಾತ್ರಿ ಎನ್ನದೆ ವರ್ಷ ಪೂರ್ತಿ ರಾಯರನ್ನು ಸೇವಿಸಿ ಸಫಲತೆಯನ್ನು ಭಕ್ತ ಜನಸಮೂಹ ಪಡೆಯುತ್ತಿದ್ದಾರೆ. ರಾಯರು ಇಂದಿಗೂ ವೃಂದಾವನದಲ್ಲಿದ್ದಾರೆ. ಆದರೆ ನಮ್ಮ ಪಾರ್ಥಿವ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಆದರೂ ನಾವು ಅನನ್ಯ ರೀತಿಯಿಂದ ಭಕ್ತಿಯುಕ್ತರಾಗಿ ಪ್ರಾರ್ಥಿಸಿದರೆ ಸಾಕು, ಬಂದು ಸಲಹುತ್ತಿರುವರು. ಮುಂದೆ ಕೂಡ ಇದೇ ರೀತಿ ಕಾಪಾಡುವರು. ಈ ವಿಷಯವನ್ನು ಶ್ರೀ ಗುರುರಾಜರೇ ಜ್ಯೋತಿಷ್ಕರ ಎದುರಿಗೆ ಅಪ್ಪಣೆ ಕೊಡಿಸಿದ್ದಾರೆ. ಶ್ರೀ ಗುರುರಾಜರ ಮಂತ್ರಶಕ್ತಿಯ ಪ್ರಭಾವ ಇಂದು ನೆನ್ನೆಯದಲ್ಲ, ಚಿರಂತನವಾಗಿಯೂ ನಿತ್ಯ ನೂತನವಾಗಿಯೂ ಭಕ್ತರ ಹೃದಯದ ಕೂಗನ್ನು ಸದಾ ಆಲಿಸುತ್ತಾ ಸ್ಪಂದಿಸುವಂತಹುದು. ಎಲ್ಲೆಡೆಯೂ ನಾಸ್ತಿಕತೆಯೇ ತುಂಬಿ ಧರ್ಮಗ್ಲಾನಿಯಾಗಿರುವ ಈ ಕಾಲದಲ್ಲಿ ರಾಯರು ಸಜ್ಜನರ ಪಾಲಿಗಿರುವುದರಿಂದಲೇ ಮಂತ್ರಾಲಯದಲ್ಲೇ ಆಗಲಿ, ರಾಯರ ಮೃತ್ತಿಕಾ ಬೃಂದಾವನಗಳ ಸನ್ನಿಧಿಯಲ್ಲೇ ಆಗಲಿ ಭಕ್ತರ ನೂಕುನುಗ್ಗುಲನ್ನು ನಾವು ಕಾಣಬಹುದು. ದಿನದಿನವೂ ಭಕ್ತ ಸ್ತೋಮ ರಾಯರ ದರ್ಶನ ಪಡೆದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಆಯುರಾರೋಗ್ಯ, ಸಂತತಿ, ಸುಖ, ಸಂಪತ್ತು, ಮುಕ್ತಿಯ ಹಾಗೂ ಧರ್ಮ ಹಾದಿಯನ್ನು ಹೊಂದುತ್ತಿರುವರು. ಹೀಗೆ ರಾಯರಿಂದ ಅನುಗ್ರಹ ಹೊಂದಿದವರ ಪಟ್ಟಿಯನ್ನು ಮಾಡುತ್ತಾ ಹೋದರೆ ಸಾಮಾನ್ಯರಾದ ನಮ್ಮಿಂದ ಆಗದ ಕಾರ್ಯವೇ ಸರಿ. ಆದರೂ ಸ್ವಲ್ಪವಾದರೂ ಅವರ ಪವಾಡಗಳನ್ನು ಬಿತ್ತರಿಸುವ ಆಸೆಯಿಂದ ಮುಂದುವರಿಯುತ್ತೇನೆ. ಶ್ರೀ ಅಪ್ಪಣ್ಣಾಚಾರ್ಯರು. ತುಂಗಭದ್ರಾ ನದಿಯ ತೀರದಲ್ಲಿ ಬಿಚ್ಚಾಲೆ ಎಂಬ ಗ್ರಾಮವಿದೆ. ಅದು ಮೊದಲು ಭಿಕ್ಷಾಲಯವೆಂದು ಪ್ರಸಿದ್ಧಿ ಪಡೆದಿತ್ತು. ಅಲ್ಲಿ ಶ್ರೀ ಗುರುರಾಜರ ಆಪ್ತ ಶಿಷ್ಯ ಅಪ್ಪಣ್ಣಾಚಾರ್ಯರು ಪಾಠ ಪ್ರವಚನ ಮಾಡಿಕೊಂಡು ಇದ್ದಂತಹ ಗ್ರಾಮ. ರಾಯರ ವೃಂದಾವನ ಪ್ರವೇಶ ಮಾಡುವರೆಂಬ ವಾರ್ತೆ ಅವರಿಗೆ ತಿಳಿದು ಕೊನೆಯ ದರ್ಶನ ಮಾಡೋಣವೆಂದು ಹೊರಟರು. ಆದರೆ ತುಂಗಭದ್ರಾ ನದಿಯು ಪ್ರವಾಹದಿಂದ ತುಂಬಿ ಹರಿಯುತ್ತಿದ್ದುದರಿಂದ ದಾಟಿ ಬರುವುದು ತಡವಾಯಿತು. ಅಷ್ಟರಲ್ಲಿ ಗುರುಗಳ ಸ್ಮರಣೆ ಮಾಡುತ್ತಾ ಅವರ ಗುಣಗಳನ್ನು ಛಂದೋಬದ್ಧವಾಗಿ ಸಂಸ್ಕೃತದಲ್ಲಿ ಸಂಕಲನ ಮಾಡುತ್ತಾ ನದಿಯನ್ನು ದಾಟಿ ತೀರ ಸೇರಿದರು. ಅದೇ ಕ್ಷಣದಲ್ಲಿ ಗುರುಗಳ ಬೃಂದಾವನಕ್ಕೆ ಕೊನೆಯ ಶಿಲೆಯನ್ನು ಮುಚ್ಚಿದ್ದರು. ಅವರು ರಚಿಸಿ ಕೊನೆಯ ಶ್ಲೋಕ 3 ಪಾದಗಳು ಉಚ್ಚರಿಸಿ 4ನೇ ಪಾದದಲ್ಲಿ 7 ಅಕ್ಷರಗಳು ಉಳಿದಿರಲು ತಮಗೆ ಗುರುಗಳ ಕೊನೆಯ ದರ್ಶನವಾಗಲಿಲ್ಲವಲ್ಲ ಎಂಬುದನ್ನು ನೆನೆಸಿಕೊಂಡ ಅಪ್ಪಣ್ಣಾಚಾರ್ಯರಿಗೆ ದುಃಖ ಒತ್ತರಿಸಿ ಕಂಠ ಬಿಗಿದು ಬಂತು. ಕೊನೆಗೆ ರಾಯರು ಬೃಂದಾವನದಿಂದ ಸಾಕ್ಷಿ ಹಯಾಸ್ಯೋತ್ರಹಿ ಎಂಬುದಾಗಿ ಆ ಕೊನೆಯ ಶ್ಲೋಕವನ್ನು ಪೂರ್ತಿ ಮಾಡಿದರು. ಈ ಮಾತುಗಳು ಬೃಂದಾವನದಿಂದ ಜೋರಾಗಿ ಕೇಳಿ ಬಂದವು. ನೀವು ಭಕ್ತಿಯುಕ್ತರಾಗಿ ಮಾಡಿರುವ ಈ ಸ್ತೋತ್ರಕ್ಕೆ ನಾವು ಜಪ ಮಾಡುತ್ತಿರುವ ಹಯಗ್ರೀವ ದೇವರೇ ಸಾಕ್ಷಿ ಎಂದು ಈ ಮಾತುಗಳ ಅರ್ಥ. ಅಪ್ಪಣ್ಣಾಚಾರ್ಯರು ಬಂದ ಶಬ್ದಗಳನ್ನು ಕೇಳಿ ದಿಗ್ಭ್ರಮೆ ಹೊಂದಿದರು. ಸ್ತೋತ್ರವು ರಾಯರ ಅನುಗ್ರಹದಿಂದ ಪೂರ್ತಿಯಾಗಿದ್ದರಿಂದ ಅಷ್ಟೋತ್ತರ ಪಾರಾಯಣದಿಂದ ಸಕಲ ಅಭೀಷ್ಟ ಫಲ ದೊರೆಯುವುದು. ಶ್ರೀಹರಿಯನ್ನು ಮನದಲ್ಲಿ ಸದಾ ಸ್ಮರಿಸುವವರು, ಸತ್ಯ ಧರ್ಮದಲ್ಲಿ ನಿರತರು, ಭಕ್ತಿಯಿಂದ ಭಜಿಸುವವರಿಗೆ ಕಲ್ಪವೃಕ್ಷದಂತೆಯೂ ಭಕ್ತಿಯಿಂದ ನಮಸ್ಕಾರ ಮಾಡುವವರಿಗೆ ಕಾಮಧೇನುವಿನಂತೆಯೂ ಇರುವ ಪೂಜ್ಯರಾದ ಶ್ರೀ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರ ಮಾಡುತ್ತೇನೆ ಎಂದು ಅರ್ಥ ಬರುವ ಗುರು ಸ್ತೋತ್ರದ ಕೊನೆಯ ಶ್ಲೋಕವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಶ್ಲೋಕವು ಸರ್ವರಿಂದಲೂ ಸದಾ ಜಪಿಸಲ್ಪಡುವ ಮಹಾಮಂತ್ರವೇ ಆಗಿದೆ. ನಿತ್ಯ ಸತ್ಯಗಳನ್ನು ಸರ್ವ ಸಜ್ಜನರಿಗೆ ತೋರಿಸುತ್ತಿರುವ ಅನಂತ ಕಾಲದವರೆಗೂ ಸತ್ಯರೂಪಿ ಪರಮಾತ್ಮನ ಅಂತರಂಗ ಭಕ್ತರಾದ ರಾಯರನ್ನು ಹೊಗಳುವ ಈ ಶ್ಲೋಕ ನಿಜವಾಗಿ ಸರ್ವಾಭೀಷ್ಟದಾಯಕವಾಗಿದೆ. ತರುವಾಯ ಶ್ರೀ ಅಪ್ಪಣ್ಣಾಚಾರ್ಯರು ಶ್ರೀ ಗುರು ಸಾರ್ವಭೌಮರನ್ನು ಕೊಂಡಾಡುತ್ತಾ ಮಂಗಳಾಷ್ಟಕವನ್ನು ರಚಿಸಿ ರಾಯರಿಗೆ ಸಮರ್ಪಿಸಿದರು. ಈ ಸ್ತೋತ್ರ ಮಂಗಳಾಷ್ಟಕಗಳನ್ನು ಭಕ್ತಿಯಿಂದ ಹೇಳುತ್ತಾ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುವವರು ಗುರುಗಳ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನುಗ್ರಹ ನಿಶ್ಚಯವಾಗಿ ಹೊಂದುವರು. ಮಂತ್ರಾಲಯದಲ್ಲೂ ಮತ್ತು ರಾಯರ ಮೃತ್ತಿಕಾ ಬೃಂದಾವನಗಳಿರುವ ಸ್ಥಳದಲ್ಲೂ ಭಕ್ತ ಜನರು ಇಂದಿಗೂ ಭಕ್ತಿಯಿಂದ ಅಷ್ಟೋತ್ತರ ಸ್ತೋತ್ರ ಪಾರಾಯಣ, ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುತ್ತಾ ಸೇವಾ ಮಾಡಿ ಫಲಗಳನ್ನು ಹೊಂದುವುದನ್ನು ಈಗಲೂ ನಾವು ನೋಡಬಹುದು. ಶ್ರೀ ವಾದೀಂದ್ರ ತೀರ್ಥರು.
ಶ್ರೀ ರಾಘವೇಂದ್ರರ ವೃಂದಾವನದ ಪಕ್ಕಕ್ಕೆ ಇನ್ನೊಂದು ಸುಂದರವಾದ ವೃಂದಾವನವನ್ನು ನಾವು ನೋಡುತ್ತೇವೆ. ಅದು ರಾಯರ ಪೂರ್ವಾಶ್ರಮದ ಮರಿಮೊಮ್ಮಕ್ಕಳಾದ ಶ್ರೀ ವಾದೀಂದ್ರ ತೀರ್ಥರದು. ಇವರಿಗೋಸ್ಕರ ರಾಯರು ತಮ್ಮ ಪಕ್ಕದ ವೃಂದಾವನವನ್ನು ಮೊದಲೇ ತೀರ್ಮಾನಿಸಿದ್ದರಂತೆ. ಶ್ರೀ ಗುರುರಾಜರು ವೃಂದಾವನಸ್ಥರಾದಾಗ ಶ್ರೀ ವಾದೀಂದ್ರರು ಕೇವಲ 2 ವರ್ಷದ ಬಾಲಕರಾಗಿದ್ದರಂತೆ. ಅವರು ರಾಯರಿಂದ ಅನುಗ್ರಹ ಹೊಂದಿದ ಮಹಾತ್ಮರು. ರಾಯರಿಗೆ ಆಗುವ ಎಲ್ಲ ಸೇವೆಗಳಲ್ಲೂ ಸಮಭಾಗ ಪೂಜೆಗೊಳ್ಳುವರೆಂದರೆ ಸಾಮಾನ್ಯವೇ. ಶ್ರೀ ವಾದೀಂದ್ರರು ತಾವು ರಚಿಸಿದ ಗುರು ಗುಣಸ್ತವನವನ್ನು ರಾಯರ ವೃಂದಾವನದೆದುರು ಪಠಿಸಿದಾಗ ರಾಯರ ವೃಂದಾವನ ಕಂಪಿಸಿತಂತೆ. ರಾಯರು ಗುರುಗಣಸ್ತವನವು ತಮಗೆ ಸಮ್ಮತವಾಗಿದೆ ಎಂದು ವೃಂದಾವನ ಕಂಪನದ ಮೂಲಕ ತಮ್ಮ ಸಮ್ಮತಿ ಸೂಚಿಸಿದರಂತೆ. ವಿಜಯದಾಸರು ಅನಂತರದ ದಿನಗಳಲ್ಲಿ ಎಷ್ಟೋ ಜನ ಭಕ್ತರು ರಾಯರೊಂದಿಗೆ ಅನೇಕ ಸಾರಿ ಸಂಭಾಷಣೆ ಮಾಡಿರುವುದನ್ನು ನಾವು ಕೇಳಿದ್ದೇವೆ. ಆ ಪೈಕಿ ದೊಡ್ಡ ಹರಿಭಕ್ತರಾದ ಮಹಾಮಹಿಮರಾದ ಶ್ರೀ ವಿಜಯದಾಸರು ರಾಯರ ಅಂತರಂಗ ಭಕ್ತರು. ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನವೇ ಮೂರ್ತಿ ಭವಿಸಿದಂತೆ ಬೆಳೆದು ಹೊಟ್ಟೆಗಾಗಿ ಅನೇಕ ಅವಸ್ಥೆಗಳನ್ನು ಅನುಭವಿಸಿ ಕೊನೆಗೆ ಶ್ರೀಹರಿಯ ಅನುಗ್ರಹ ಹೊಂದಿದ ವಿಜಯದಾಸರು ಭೃಗು ಋಷಿಗಳ ಅವತಾರವೇ ಆಗಿರುವರು. ಶ್ರೀ ರಾಘವೇಂದ್ರ ಗುರುಗಳ ಪರಂಪರೆಯಲ್ಲಿ ಬಂದ ಶ್ರೀ ವಸುಧೇಂದ್ರ ತೀರ್ಥರು ಶ್ರೀ ವಿಜಯದಾಸರ ಸಮಕಾಲೀನರು. ಪುರಂದರ ದಾಸರಿಂದ ಪ್ರಕಾಶಗೊಂಡ ದಾಸ ಪಂಥ ಬರುತ್ತಾ ಕ್ಷೀಣ ದಶೆಗೆ ಬಂದಿದ್ದನ್ನು ಪುನಶ್ಚೇತನಗೊಳಿಸಿ ಬೆಳೆಸಿದವರು ಶ್ರೀ ವಿಜಯದಾಸರು. ಬೃಂದಾವನಸ್ಥರಾದ ಶ್ರೀ ಗುರುರಾಜರ ಅಪಾರ ಮಹಿಮೆಗಳನ್ನು ಸ್ವಯಂ ಸಾಕ್ಷಾತ್ಕರಿಸಿಕೊಂಡು ಅನುಭವಿಸಿ ಹಾಡಿ ಹೊಗಳಿರುವವರು ವಿಜಯದಾಸರು. ಶ್ರೀ ಗೋಪಾಲದಾಸರು ಬೃಂದಾವನಸ್ಥರಾದ ಶ್ರೀ ಗುರುರಾಜ ಅಪಾರ ಮಹಿಮೆಗಳನ್ನು ಹಾಡಿ ಹೊಗಳಿ ಇದೇ ಪರಂಪರೆಯನ್ನು ಬೆಳೆಸಿ ಮುಂದುವರೆಸಿದವರು ಶ್ರೀ ಗೋಪಾಲದಾಸರು. ಇವರು ತಮ್ಮ ಗುರುಗಳಾದ ವಿಜಯದಾಸರ ಅಪ್ಪಣೆಯಂತೆ ತಮ್ಮ ಆಯಸ್ಸಿನಲ್ಲಿ 40 ವರ್ಷ ಜಗನ್ನಾಥ ದಾಸರಿಗೆ ಧಾರೆ ಎರೆದ ದಾನಶೂರರು, ಮಹಾವೈರಾಗ್ಯಶಾಲಿಗಳು ಈ ಜಗನ್ನಾಥ ದಾಸರು. ಶ್ರೀ ಗುರುರಾಜರನ್ನು ತಮ್ಮ ಪಾಂಡಿತ್ಯದಿಂದ ಮೆಚ್ಚಿಸಿದವರಾದ ಶ್ರೀ ಜಗನ್ನಾಥ ದಾಸರು ಪ್ರಹ್ಲಾದ ರಾಜರ ತಮ್ಮನಾದ ಸಹ್ಲಾದಾವತಾರರು. ಜಗನ್ನಾಥ ದಾಸರು ತಮ್ಮ ಗುರುಗಳಿಂದ ಬಂದ 40 ವರ್ಷ ಆಯುಷ್ಯವನ್ನು ಒಂದು ಕ್ಷಣ ವ್ಯರ್ಥ ಮಾಡದೆ ಹರಿಕಥಾಮೃತ ಸಾರವೆಂಬ ಮೇರು ಕೃತಿಯನ್ನು ಸಜ್ಜನ ಸಮೂಹಕ್ಕೆ ಬಳುವಳಿಯಾಗಿತ್ತವರು. ಇವರು ಶ್ರೀ ಮಧ್ವಾಚಾರ್ಯರಿಂದ ಬಿತ್ತರಗೊಂಡ ತತ್ವಗಳ ಅಂತಸತ್ವವನ್ನು ಸರಳವಾದ ಪ್ರಾಕೃತ ಭಾಷೆಯಲ್ಲಿ ರಚಿಸಿ ಸರ್ವರಿಗೂ ಮಹೋಪಕಾರ ಮಾಡಿದ್ದಾರೆ. ಇವರ ಭಕ್ತಿಗೆ ಮೆಚ್ಚಿ ಶ್ರೀ ಗುರುರಾಜರು ಬೃಂದಾವನದೊಳಗಿಂದ ಸಂಭಾಷಣೆ ಮಾಡುತ್ತಿದ್ದರಂತೆ. ಇವರು ರಚಿಸಿದ ಶ್ರೀ ಗುರುರಾಜರ ಪದಗಳು ನಿಜವಾಗಿ ಅರ್ಥಪೂರ್ಣವಾಗಿ ಪಂಡಿತ ಪಾಮರರನ್ನು ಮುಗ್ಧಗೊಳಿಸುತ್ತವೆ. ಸರ್ ಥಾಮಸ್ ಮನ್ರೋ ದೇಶದಲ್ಲಿ ವ್ಯಾಪಾರಕ್ಕೆಂದು ಬಂದು ಇಲ್ಲೇ ತಳವೂರಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿ ತಮ್ಮ ಸ್ವತ್ವವನ್ನು ಹಿಂದೂಗಳ ಮೇಲೆ ಪ್ರಭಾವ ಬೀರಿದವರು ಆಂಗ್ಲೇಯರು. ಸರ್ ಥಾಮಸ್ ಮನ್ರೋ ಎಂಬುವರು ಆ ಕಂಪನಿಯ ದೊಡ್ಡ ಅಧಿಕಾರಿ. ಮಂತ್ರಾಲಯ ಮಠದ ಸುಪರ್ದಿನಲ್ಲಿದ್ದ ಆಸ್ತಿಯನ್ನು ಮುಟ್ಟುಗೋಲು ಮಾಡಬೇಕೆನ್ನುವ ಕಂಪನಿಯ ಆದೇಶವನ್ನು ಊರ್ಜಿತಗೊಳಿಸಲು ಆತನು ಮಂತ್ರಾಲಯಕ್ಕೆ ಬಂದನು. ಬೃಂದಾವನ ದರ್ಶನಕ್ಕೆಂದು ಬಂದ ಮನ್ರೋಗೆ ಶ್ರೀ ಗುರುರಾಜರು ವೃಂದಾವನದಿಂದ ಹೊರಬಂದು ದರ್ಶನ ಕೊಟ್ಟು ಮಠದ ಆಸ್ತಿಯನ್ನು ವಶಪಡಿಸಿಕೊಳ್ಳಬಾರದು ಎಂದು ಆದೇಶ ನೀಡಿ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದರು. ಆದರೆ ಪಕ್ಕದಲ್ಲಿ ನಿಂತಿದ್ದವರಾರಿಗೂ ರಾಯರ ದರ್ಶನವಾಗಲಿಲ್ಲ. ಕೆಲ ದಿನಗಳಲ್ಲೇ ಮದ್ರಾಸಿನ ಅಧಿಕಾರಿ ಇಂಗ್ಲೆಂಡಿಗೆ ಹೋಗಲು ಆಸ್ಥಾನಕ್ಕೆ ಮನ್ರೋ ಅವರು ನಿಯಮಿತರಾದರು. ಶ್ರೀ ಗುರುರಾಜರ ಆದೇಶದಂತೆ ಮಂತ್ರಾಲಯ ಮಠದ ಆಸ್ತಿ ಎಂದು ಮನ್ರೋ ಮದ್ರಾಸು ಗೆಜೆಟ್ಟಿನಲ್ಲಿ ಬರೆದಿಟ್ಟು ಹೋಗಿರುವುದು ಈಗಲೂ ನಾವು ನೋಡಬಹುದು. ಹೀಗೆ ರಾಯರು ಅನುಗ್ರಹ ಸ್ವಪರ ಜಾತಿ ಮತ ಭೇದವಿಲ್ಲದೆ ಆಗುವುದೆಂಬುದಕ್ಕೆ ಮನ್ರೋ ಉದಾಹರಣೆಯೇ ಸಾಕು. ಎಂಬಲ್ಲಿಗೆ 17ನೇ ಅಧ್ಯಾಯವು ಮುಗಿಯಿತು.